ನಮಸ್ತೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್, ಫೇಸ್ಬುಕ್ ಫಾಲೋವರ್ಸ್ ಆ್ಯಂಡ್ ಯೂಟ್ಯೂಬ್ ಫಾಲೋವರ್ಸ್. ಸೊ ಇವತ್ತಿನ ಬಿಸಿ ಬಿಸಿ ಸುದ್ದಿ, ಮೈಸೂರಿನ ಸುದ್ದಿ. ಒಟ್ಟಲ್ಲಿ ನಾನು ವಿಡಿಯೋ ಮಾಡಿ ವೈರಲ್ ಆಗ್ತೀನೋ ಇಲ್ವೋ, ಸೊ ನನ್ನ ಸುತ್ತಮುತ್ತ ಇರೋ ನನ್ನ ವೈರಲ್ ಮಾಡಿಬಿಡ್ತಾರೆ. ಏನಂತೀರಾ? ಹಾಯ್ 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 ಹಾಯ್. ಸೊ ಈಗ ಅವರು ಒಂದು ನ್ಯೂಸ್ ಚಾನೆಲ್ ಅವರು ಹಾಕಿರೋ ಒಂದು ವಿಡಿಯೋಗೆ ಸೊ ಒಂದು ಚಿಕ್ಕದಾಗಿ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಸೊ ಆಲ್ಮೋಸ್ಟ್ ಈಗ ನನಗೆ ಮದುವೆ ಆಗಿ 19 ವರ್ಷ ಆಗ್ತಾ ಇದೆ. ಸೊ 19 ವರ್ಷದಿಂದ ನಾ ಯುವರಾಜ್ ಸಿಲ್ಕ್ ಹೌಸ್ ಬಗ್ಗೆ ಸೊ ಒಂದೊಂದನ್ನು ವರ್ಕ್ ಮಾಡಿರೋದು, ಈ ಒಂದು ಸ್ಟೇಜ್ ತರಲಿಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದೀನಿ ಅನ್ನೋದು. ಸೊ ನನ್ನ ಒಂದು ಫಾಲೋವರ್ಸ್, ಇಷ್ಟು ಜನ ಫಾಲೋವರ್ಸ್ ಇದ್ದಾರಲ್ಲ, ಸೊ ಆಲ್ಮೋಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ 3,77,000 ಫಾಲೋವರ್ಸ್. ಸೊ 3,77,000 ಜನ ಫಾಲೋವರ್ಸ್. ಓಕೆನಾ? ಸೊ ಅದರ ಅಷ್ಟು ಜನ ಫಾಲೋ ಮಾಡಿದ್ದಾರೆ, ನಮ್ಮ ಪೇಜ್ ಅನ್ನ ಟ್ರಸ್ಟ್ ಮಾಡಿದ್ದಾರೆ, ನಮ್ಮ ಪೇಜ್ ವೆರಿಫೈಡ್ ಆಗಿದೆ ಅಂತಂದ್ರೆ ಸೊ ಯಾವುದನ್ನು ಸುಮ್ನೆ ಜನ ಬರಲ್ಲ ಅಲ್ವಾ? ಸೊ ಅದಕ್ಕೊಂದು ಆನ್ಸರ್. ಸೊ ಇನ್ನೊಂದು, ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ 2,32,000 ಜನ, ಒಂದಲ್ಲ ಎರಡಲ್ಲ, ಸೊ ಲಕ್ಷ ಗಟ್ಟಲೆ ಜನಗಳು ನನ್ನ ಫಾಲೋ ಮಾಡ್ತಿದ್ದಾರೆ. ಸೊ ಯಾಕೆ ಅವರಿಗೆಲ್ಲ ಅನ್ಸಿಲ್ವಾ? ಅವರಿಗೆ ಅನ್ಸಿಲ್ವಾ ನಮ್ಮ ಪೇಜು ಫೇಕು, ನಮ್ಮ ಸ್ಯಾರಿ ಫೇಕು, ಸೊ ಮೋಸ ಮಾಡ್ತಾ ಇದೀವಿ, ಮೋಸದ ಜನ ಅಂತ. ಓಕೆ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್, ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರೀ ಸ್ಯಾರಿ ವಿಡಿಯೋನೇ, ಬೇರೆ ಯಾವುದೇ ರೀತಿಯಾದ ಎಂಟರ್ಟೈನ್ಮೆಂಟ್ ವಿಡಿಯೋ ಕೊಡದೆ ಬರೀ ಸ್ಯಾರಿ ವಿಡಿಯೋ, ಬರೀ ನನ್ನ ಮಾತಲ್ಲೇ ನಾನು ಸೊ ನಮ್ಮ ಫಾಲೋವರ್ಸ್ ನ ಮಾಡ್ಕೊಂಡಿರೋದು 1 lakh ಫಾಲೋವರ್ಸ್. ಯೂಟ್ಯೂಬ್ ಅಲ್ಲಿ 1 lakh ಫಾಲೋವರ್ಸ್ ಅನ್ನೋದು ಸಾಮಾನ್ಯ ವಿಷಯವಲ್ಲ. ಸೊ ಅದು ಈಗ ಏನೇಳೋದು, ನಾನು ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇಂದ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ಅದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಿರ್ಲಿಲ್ಲ. ಬಟ್ ಯೂಟ್ಯೂಬ್ ಅಲ್ಲೂ ನಾನು ನಾರ್ಮಲ್ ನನ್ನ ಸ್ಯಾರಿ ವಿಡಿಯೋದಲ್ಲಿ ಇಷ್ಟು ಫಾಲೋವರ್ಸ್ ನ ಗಳಿಸಬಲ್ಲೆ ಅಂತ ಸೊ ನಾ ಅದನ್ನು ಪ್ರೂವ್ ಮಾಡಿದ್ದೀನಿ. ಓಕೆ, ಸೊ ಇದು ಒಂದು. ಮತ್ತೆ ಇನ್ನೊಂದು ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡೋದು, ಆಲ್ಮೋಸ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲರೂ ಕೂಡ ಆ ವಿಡಿಯೋನ ನನಗೆ ಶೇರ್ ಮಾಡಿದ್ರು, ಪ್ರತಿಯೊಬ್ಬರು ಶೇರ್ ಮಾಡಿದ್ರು. ಸೊ ನಿಮಗೆ ಯಾಕೆ ಅನಿಸ್ಲಿಲ್ಲ ಆ ವಿಡಿಯೋಗೆ? ಇಲ್ಲ, ಆ ತರ ಪೇಜ್ ಅಲ್ಲ, ನಾವು ಬೈ ಮಾಡಿದೀವಿ. ಸೊ ನಾವು ರೆಗ್ಯುಲರ್ ಆಗಿ ಬೈ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಎಷ್ಟು ಸ್ಯಾರಿ ವಿಡಿಯೋ ಹಾಕಿರ್ಬೋದು? 330, 350 ಅದು ಹಾಕಿದೆ. ಸೊ ಒಂದೊಂದು ಸ್ಯಾರಿಯಲ್ಲಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಸೊ ಮ್ಯಾಮ್ ಅವ್ರಿಗೆ ಮಾಡಕ್ ಬಂದಿಲ್ವೋ ಅದೆಲ್ಲ ಬೇಡ ಮ್ಯಾಮ್. ಸಿಂಪಲ್ ಆಗಿ ಎಕ್ಸಾಂಪಲ್, ನನಗೆ ಅವ್ರ ವಿಡಿಯೋ ಹಾಕಿರೋದ್ರ ಬಗ್ಗೆನೋ ಸೊ ಅದ್ರ ಬಗ್ಗೆ ಏನು ಬೇಜಾರೆಲ್ಲ ಏನು ಇಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ನಂಗೆ ಯುವರಾಜ್ ಸರ್ ಹೇಳಿದ್ ಇನ್ನೂ ನನ್ ನೆನಪಿದೆ. ಸೊ ಯುವರಾಜ್ ಸರ್ ಪ್ರತಿ ಸಲ ಹೇಳ್ತಾರೆ, ಸೊ ನೀನೇನಾದ್ರೂ ಒಳ್ಳೇದ್ ಮಾಡಕ್ ಹೋಗ್ತಾ ಇದೀಯ ಅಂದ್ರೆ ಅದ್ರ ಹಿಂದ್ಗಡೆ ನಿನಗೆ ಏನಾದ್ರೂ ಒಂದು ಏಟ್ ಬೀಳ್ತಾ ಇರುತ್ತೆ. ಸೊ ಅದನ್ನ ನೀನು ಏನಲ್ಲದು, ಅದು ಹಿಂಗಾಗುತ್ತೆ ಅಂತ ಅನ್ಕೊಂಡೆ ನೀ ಆ ಕೆಲಸನ, ಒಳ್ಳೆ ಕೆಲಸನ ಮಾಡು ಅಂತ. ಸೊ ಇವತ್ತಲ್ಲ ಇವತ್ತಿಗೂ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ದೀನಿ, ನೆಗೆಟಿವ್ ಆಗಿ ತಗೊಂಡಿಲ್ಲ. ಅವ್ರ ವಿಡಿಯೋ ಹಾಕಿದ್ರು ಅಂದ ತಕ್ಷಣ ನಾನ್ ವಿಡಿಯೋ ಮಾಡಲ್ಲಪ್ಪ, ಸ್ಯಾರಿ ನಾನ್ ಮಾರಲ್ಲಪ್ಪ, ಸರ್ ನನ್ಗೆ ಯಾಕೆ ಬೇಕು, ಹಂಗೆಲ್ಲ ಬಿಡ ಸೀನೇ ಇಲ್ಲ. ಆ ತರ ಬಿಡ ಸೀನೇ ಇಲ್ಲ. ನೋಡಿ, ಈಗಲೂ ಕೂಡ ನಾನು ಹಾಕೊಂಡ್ ಸ್ಯಾರಿ ನಿಮ್ಗೆಲ್ಲರಿಗೂ ಗೊತ್ತು, ಇದು ಪ್ರಿಂಟ್ ಅಂತಾನೆ. ಸೊ ಈ ಸ್ಯಾರಿ ಪ್ರಿಂಟ್ ಅಂತ ನಿಮಗೆ ಗೊತ್ತು. ಈಗ ನನ್ನ ಹತ್ರ ಆಲ್ರೆಡಿ 600ರಿಂದ 1,500 ಸ್ಯಾರಿ ಇದೆ. ಸೊ ಇವತ್ತು ಸಾಯಂಕಾಲದ ಒಳಗಡೆ ಎಷ್ಟು ಟೈಮು, ಈಗ ಎಷ್ಟು 5 ಗಂಟೆ, ಸೊ 8 ಗಂಟೆ ಒಳಗಡೆ 1,500 ಸೀರೆ ಖಾಲಿ ಆಗುತ್ತೆ. ಓಕೆನಾ? ಯಾಕೆ? ಎಲ್ರಿಗೂ ಗೊತ್ತಿರುತ್ತೆ. ಸೊ ಈಗ ಆ ಲೇಡಿ ಹೇಳ್ತಾ ಇದ್ದಾರೆ ನೀರ್ಗೆ ಹಾಕ್ದೆ ಬಣ್ಣ ಹೋಯ್ತು. ಆ ಲೇಡಿಗೆ ಕಾಮನ್ ಸೆನ್ಸ್ ಇಲ್ವಾ ಆ ಸ್ಯಾರಿ ನೀರ್ಗೆ ಹಾಕ್ಬಾರ್ದು ಅಂತ? ಸೊ ಏನಿಲ್ಲ, ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಮೈಸೂರು ಸಿಲ್ಕ್ ಸ್ಯಾರಿ 20,000 30,000 ಕೊಡೋ ಸ್ಯಾರಿನೇ ಏನಿಲ್ಲ, ಸ್ವೆಟ್ ಆಗಿರ್ತೀವಲ್ವಾ ನಾವು, ಸೆಕೆಗೆ ಸ್ವೆಟ್ ಆಗಿದ್ರು ಆ ಕಲರ್ ನಮ್ಮ ಬಾಡಿಯಲ್ಲಿ ಅಂಟ್ಕೊಳ್ಳುತ್ತೆ. ನಿಜನಾ ಸುಳ್ಳ? ಸೊ ನಿಜನಾ ಸುಳ್ಳ? 100% ನಿಜ, ನಾ ಸುಳ್ಳಂತೂ ಹೇಳೋದೇ ಇಲ್ಲ.
ಸೊ ನಾನು ಸುಳ್ಳು ಹೇಳಕ್ ಬರೋದೇ ಇಲ್ಲ, ಸುಳ್ಳು ಮಾತಾಡೋದೇ ಇಲ್ಲ. ಓಕೆ, ಸೊ ಆ ಲೇಡಿಗೆ ಗೊತ್ತು, ಬಟ್ ಬೇಕು ಅಂತಾನೆ ವಿಡಿಯೋನ ಹಾಕಿದ್ದಾರೆ. ಸೊ ನಾ ಇನ್ನೂ ಒಂದು ಏನು ಹೇಳೋದು ನಮ್ಮ ಫ್ಯಾನ್ ಫಾಲೋವರ್ಸ್ಗೆ, ವಿಡಿಯೋನ ನನಗೆ ಶೇರ್ ಮಾಡೋದಲ್ಲ, ಸೊ ನಿಮ್ಮ ಅನಿಸಿಕೆಯನ್ನ ಆ ಪೇಜ್ ಅಲ್ಲಿ ಶೇರ್ ಮಾಡಿ. ಸೊ ನೀವು ಬೈ ಮಾಡ್ತೀರಾ ಪ್ರತಿದಿನ, ನಾನು ನಿಮ್ ಜೊತೆ ಏನ್ ಹೇಳೋದು, ನೀವು ನನ್ನ ಜೊತೆ ಕಮ್ಯುನಿಕೇಟ್ ಅಲ್ಲಿ ಇರ್ತೀರಾ, ನಾನು ನಿಮ್ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇರ್ತೀನಿ. ಸೊ ನಿಮಗೋಸ್ಕರ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರೋದು. ಸೊ ಈಗ ನಾನು ಈ ಒಂದು ಸ್ಯಾರಿನ ಬೇರೆ ಬೇರೆ ಪೇಜ್ ಅಲ್ಲಿ ಎಷ್ಟೋ ಕಾಸ್ಟ್ಲಿ ರೇಂಜ್ ಅಲ್ಲಿ ಹಾಕೋರು ಉಂಟು. ಸೊ ನಾನು ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಓಕೆ. ಸೊ ಇವಾಗ ಕೂಡ ಹೇಳ್ತಾ ಇದಾರೆ ನೈಟಿ ಬುಕ್ ಮಾಡಿದ್ದೀನಿ 183 ಕಲರ್ಸ್ ಇದೆ ಮ್ಯಾಮ್, ಇಸ್ಟರ್ಡೇ ಚೆಕ್ ಮಾಡಿದೆ, ಅದು ಡಾಕ್ಟರ್ ಬುಕ್ ಮಾಡಿದ್ದೀನಿ, ಗೊತ್ತಾಗಿಲ್ಲ. ಸೊ ಈಗ ನಾನು ಏನ್ ಹೇಳೋದು ಮ್ಯಾಮ್, ನೀವು ಕಮೆಂಟ್ಸ್ ಹಾಕಿ ಅದಾಕಿ ಇದಾಕಿ ನಾನು ಅದ್ರ ಬಗ್ಗೆ ಕೇಳೋದೇ ಇಲ್ಲ. ನೋಡ್ಬಿಟ್ಟು ಕಳ್ಸಿ ಅಷ್ಟೇ. ಓಕೆ, ಯು ಆರ್ ಗೋಯಿಂಗ್ ಪರ್ಸನ್ ಡೋಂಟ್ ಗೋಸ್ ಎನಿಬಡಿ, ಐ ಗೋ ಪರ್ಚೇಸ್ 100 ಸ್ಯಾರಿ ಆಲ್ ಗುಡ್ ಕ್ವಾಲಿಟಿ. ಎಸ್, ಹೌದು ಮ್ಯಾಮ್, ಆಲ್ಮೋಸ್ಟ್ ಎಲ್ಲರೂ ಈಗ ಕೂಡ ಒಬ್ರು ಕಮೆಂಟ್ಸ್ ಹಾಕಿದ್ದಾರೆ. ಸೊ 100 ಸ್ಯಾರಿ ಮೇಲೆ ನಾನು ಪರ್ಚೇಸ್ ಮಾಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಸೊ ಖಂಡಿತವಾಗ್ಲು. ಮತ್ತೆ ಇನ್ನೂ ಒಂದು ಏನಂದ್ರೆ, ನಾವೇ ಗ್ಯಾರಂಟಿ ಇಲ್ಲ. ಸರಿ, ನಾವು ಇಷ್ಟು ವರ್ಷ ಬದುಕ್ತೀವಿ ಅಂತ ನೀವೆಲ್ಲರೂ ಬರೆದುಕೊಡಿ, ಹೇಳೋಣ ನಾನು ಇಷ್ಟು ವರ್ಷ ಸಾಧ್ಯನೇ ಇಲ್ಲ ಮ್ಯಾಮ್. ನಾವೇ ಗ್ಯಾರಂಟಿ ಇಲ್ಲ. ಒಂದು ಪದಾರ್ಥ ರೆಡಿ ಮಾಡಿರೋ ಪದಾರ್ಥ ಗ್ಯಾರಂಟಿ ಯಾವ್ದು ಕೊಡಕ್ಕಾಗಲ್ಲ. ಓಕೆನಾ? ಸೊ ಅವರು ಏನೋ ಮಾಡ್ಬೇಕು. ಇನ್ನೊಂದೇನ್ ಗೊತ್ತಾ, ಸೊ ಯಾವುದೇ ಒಂದು ಒಳ್ಳೆ ಕೆಲಸ ಒಳ್ಳೆತನದಿಂದ ಬೆಳವಣಿಗೆ ಆದ್ರೆ ಅದು ಯಾರಿಗೂ ಅಕ್ಸೆಪ್ಟ್ ಆಗಲ್ಲ. ಮತ್ತೆ ಇನ್ನೊಂದೇನೋ ನಮ್ಮ ಜೊತೆ ಹುಟ್ಟಿದವ್ರಿಗೆ ಆಗಲ್ಲ ಅಂದ್ಮೇಲೆ, ಸೊ ಇನ್ನು ಥರ್ಡ್ ಪರ್ಸನ್ ಎಲ್ಲ ಯಾವ ಲೆಕ್ಕಾಚಾರಕ್ಕೂ ಇಲ್ಲ, ಯಾವ ಲೆಕ್ಕಕ್ಕೂ ತಗೊಳಂಗಿಲ್ಲ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಹಾಗೆ ನೀವು ಏನೇ ತೊಂದರೆ ಆಗಿದ್ರು ನಾವು 1 to 1. ಸೊ ಇನ್ನೊಂದೇನ್ ಗೊತ್ತಾ, ಯುವರಾಜ್ ಸರ್ ಸ್ವಭಾವ ಏನಂದ್ರೆ, ಸೊ ಯಾರಿಗೂ ಯಾವ್ದು ಹರ್ಟ್ ಆಗದೆ ನೋಡ್ಕೋಬೇಕು. ಆಲ್ಮೋಸ್ಟ್ ನಮ್ಮ ಅಂಗಡಿ ಹುಡುಗಿರ ಹತ್ರ ಕೂಡ ಸೊ ಹಂಗೇನಾರು ಇತ್ತ ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿ, ಅವ್ರಿಗೆ ಬೇಜಾರಾಗೋ ತರ ಮಾಡಿ ಆ ಒಂದು ವರ್ಡ್ನ ಬಿಟ್ರೆ ಬೇರೆ ಯಾವುದೇ ಒಂದು ವರ್ಡ್ನ ಯೂಸ್ ಮಾಡಲ್ಲ. ಸೊ ಬೇಕು ಅಂತ ಗುಡ್ ವಿಲ್. ಎಸ್ ಮ್ಯಾಮ್, 100% ನಮ್ಮ ಒಂದು ಗುಡ್ ವಿಲ್ ಮ್ಯಾಮ್. ಒಳ್ಳೆತನನ, ನಮ್ಮ ಒಂದು ಒಳಗಡೆ ಇರೋ ಒಂದು ಒಳ್ಳೆತನನ ಯಾರಿಂದನೂ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಯಾರನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದಷ್ಟು ಮ್ಯಾಮ್, ಆದ್ರೆ ಕಮೆಂಟ್ಸ್ ಹಾಕಿ ಮ್ಯಾಮ್. ಆ ಪೇಜ್ ಅಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇನೆ, ಸೊ ನಿಮಗೆ ನೀವು ರೆಗ್ಯುಲರ್ ಆಗಿ ಬೈ ಮಾಡ್ತೀರಾ. ಸೊ ಈಗಾಗಲ್ಲ, ನಾನು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಎಷ್ಟು ಸ್ಯಾರಿ ಮಾಡ್ತೀನಿ. ಸೊ ಅದು ಇಲ್ಲದೆ ನಾವು ಈ ಒಂದು ಸ್ಟೇಜ್ಗೆ ನಾವು ಒಂದು ಮನೆಯಲ್ಲಿ ವ್ಯಾಪಾರ ಮಾಡಿ ಈಗ 2 ಬ್ರಾಂಚ್ ಓಪನ್ ಮಾಡೋ ಒಂದು ಸ್ಟೇಜ್ ಅಲ್ಲಿ ಬೆಳೆದಿದ್ದೀವಿ ಅಂದ್ರೆ, ಸೊ ಅದು ನಿಮ್ಮೆಲ್ಲರ ಸಪೋರ್ಟ್ ಇಂದ. ಸೊ ನೀವ್ ಸಪೋರ್ಟ್ ಯಾಕೆ ಮಾಡ್ತೀರಾ, ಸೊ ಒಂದು ಒಳ್ಳೆ ಪದಾರ್ಥನ ಬೆಸ್ಟ್ ಅಲ್ಲಿ ಕೊಡ್ತೀರಾ ಅನ್ನೋದಕ್ಕೋಸ್ಕರ ನೀವು ಸಪೋರ್ಟ್ ಮಾಡ್ತೀರಾ. ಸೊ ನಾನೇನ್ ಅನ್ಕೊಂಡಿರ್ತೀನಿ, ನಮ್ ಕಸ್ಟಮರ್ ನಮ್ಗೆ ಸಪೋರ್ಟ್ ಮಾಡುವಾಗ ಸೊ ನಾನು ಕೂಡ ಟ್ರೆಂಡಿಂಗ್ ಡಿಸೈನ್ ಅಪ್ಡೇಟ್ ಕೊಡಬೇಕು, ಅವ್ರಿಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡಬೇಕು ಅನ್ನೋದನ್ನ ಕೂಡ ನಾನು ಅದಕ್ಕೆ ವರ್ಕ್ ಮಾಡ್ತೀನಿ. ಸೊ ಅದರಿಂದ ಆದಷ್ಟು ಮ್ಯಾಮ್, ಯಾರು ನಮ್ಮ ವಿಡಿಯೋನ ಇವತ್ತಿನ ಲೈವ್ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ, ಸೊ ಆ ಪೇಜ್ ಅಲ್ಲಿ ಕಮೆಂಟ್ಸ್ ಹಾಕಿ ನನಗೆ ಸಪೋರ್ಟ್ ಮಾಡಕ್ಕಾದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಓಕೆನಾ? ಸೊ ಹಾಗೆ ನಿಮಗೆ ಗೊತ್ತಿದೆ, ಕ್ರೇಪ್ ಸಿಲ್ಕ್, ಸೆಮಿ ಸಿಲ್ಕ್ 600 700. ಸೊ ಅದ್ರ ಇನ್ನೂ ಒಂದು ಮೆಸೇಜ್ ಆ ಲೇಡಿ ಹೇಳಿದ್ರು. ಸೊ ಅದನ್ನು ನಿಮ್ಗೆ ಐಡೆಂಟಿಫೈ ಮಾಡಿ ಹೇಳ್ತೀನಿ. ಸೊ ಯುವರಾಜ್ ಸರ್ ಒಂದು ಏನ್ ಹೇಳಿದ್ರು, ಇಲ್ಲಿ ಬೈ ಮಾಡಿದ್ರೆ ಒಂದು ಫುಡ್ ಕೂಪನ್ ಅನ್ನೋದನ್ನ ಹೇಳಿದ್ರು. ಏನಕ್ಕೆ ಅಂದ್ರೆ, ಸೊ ಒಂದು ವಿಲೇಜ್ ಪರ್ಸನ್ಸ್ ಬಂದು ಪರ್ಚೇಸ್ ಮಾಡಿದಾಗ ಅವ್ರು ಹೋಗಿ ಒಂದು ಹೋಟೆಲ್ ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಆ ಒಂದು ಖುಷಿ ದುಡ್ಡಿರೋರ್ಗೆ ಸಮಾಧಾನ ಮಾಡ್ಲಿಕ್ಕೆ ಆಗಲ್ಲ. ಮಿಡಲ್ ಫ್ಯಾಮಿಲಿ ಅವ್ರು ಹೋಗಿ ಆ ಹೋಟೆಲ್ ಒಳಗಡೆ ಕುತ್ಕೊಂಡು ಊಟ ಮಾಡಿದಾಗ ಅವ್ರ ಮೊಗದಲ್ಲಿ ಬರುವಂತ ಖುಷಿನೇ ಬೇರೆ. ಸೊ ಇವರು ಹೊಟ್ಟೆ ತುಂಬಿದವ್ರಿಗೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗಿನೇ ಆ ಒಂದು ಫುಡ್ ಅನ್ನೋದನ್ನೇ ನಿಲ್ಸಿದ್ದು. ಸೀರಿಯಸ್ ಆಗಿ ಹೇಳ್ತೀನಿ, ಆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಸೊ ಅದನ್ನು ಕೂಡ ಒಂದು ಈ ತರ ಎಲ್ಲ ತೊಂದರೆ ಕೊಟ್ಟು ಅದನ್ನು ನಿಲ್ಸ್ಬಿಟ್ರು. ಎಷ್ಟು ಜನ ಊಟ ಮಾಡ್ತಿದ್ರು ಗೊತ್ತಾ, ಎಷ್ಟು ಜನ ಏನ್ ಹೇಳುದು, ಅವ್ರು ಅನ್ಕೊಂಡಿದ್ದಾರೆ ಬಿಲ್ಲಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅಂತ. ಅದನ್ನು ಹೇಳ್ತಾ ಇದ್ದಾರೆ, ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗಿ, ಅದು ನಮ್ಮ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಂತ ಒಂದು ವಿಡಿಯೋ ಹಾಕಿದ್ದಾರೆ. ಸೊ ನಿಮಗೆ ಇನ್ನೊಂದು ಆಟೋದಲ್ಲಿ ಹೋಗೋ ಚಾರ್ಜ್ ನ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶ. ಸೊ
ಸೊ ಇನ್ನೊಂದು ಹೋಟೆಲ್ಗೆ ಹೋಗಿ ದುಡ್ಡು ಕೊಟ್ಟು ತಿನ್ನೋದನ್ನ ಬಿಟ್ಟು ಆ ಊಟನ ನಮ್ಮ ಹೋಟೆಲಲ್ಲೇ ಊಟ ಮಾಡಲಿ ಅನ್ನೋ ಉದ್ದೇಶ. ಸೊ ಅವೆರಡು ಉದ್ದೇಶ ಒಳ್ಳೆ ಉದ್ದೇಶವಾಗಿತ್ತು. ಖಂಡಿತ ಒಳ್ಳೆತನಕ್ಕೆ ಏಟ್ ಸಿಕ್ಕಾಬಿಟ್ಟೆ ಬೀಳುತ್ತೆ. ಸೊ ಖಂಡಿತವಾಗ್ಲೂ ಒಳ್ಳೇದು ಯಾರು ಮಾಡ್ತಿರೋ 100% ಅದಕ್ಕೆ ಏಟ್ ಬೀಳುತ್ತೆ. ಅದಕ್ಕೋಸ್ಕರ ನಮ್ಮ ವ್ಯಕ್ತಿತ್ವನ ನಾವು ಕಳ್ಕೋಬಾರ್ದಪ್ಪ. ನಾವು ಹಿಂಗೇನೆ. ಸೊ ಇದನ್ನು ಮೀರಿ ನಾವೇನ್ ಬೆಳಿತೀವೋ ಅದೇ ನಮ್ಮ ಸಕ್ಸಸ್. ಓಕೆನಾ? ಸೊ ಎನಿವೆ, ನಿಮಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ಸ್ ಹಾಕಿ. ಇಲ್ವಾ ಬಿಟ್ಬಿಡಿ. ಸೊ ಇಗ್ನೋರ್ ಮಾಡ್ಕೊಂಡು ಹೋಗಿ. ಸೊ ಈಗ ನೋಡಿ, ಅವ್ರು ಹೇಳಿದ್ರು ಕೂಡ ಒಂದು ವೇಳೆ ಒಂದು ಸಿಂಥೆಟಿಕ್ ಸ್ಯಾರಿನೋ ಅಥವಾ ಬೇರೆ ಯಾವ್ದಾದ್ರು ಒಂದು ಸ್ಯಾರಿನೋ ಹೇಳಿ. ಕ್ರೇಪ್ ಸ್ಯಾರಿ ಚಿಕ್ಕ ಮಕ್ಕಳಿಗೂ ಗೊತ್ತು, ಇದು ಹಿಂಗ ಹಾಕಿದ್ರೆ ನೀರು ಹಾಕಿದ್ರೆ ಹೋಗುತ್ತೆ ಅಂತ. ಸೊ ಅಷ್ಟು ದೊಡ್ಡ ವ್ಯಕ್ತಿಯ ಅಷ್ಟು ದೊಡ್ಡ ಲೇಡೀಸ್ ಬಂದು ಈ ವಿಡಿಯೋ ಮಾಡ್ತಾರಂದ್ರೆ ಸೊ ಅವ್ರಿಗೆ ಅನ್ಸಿರುತ್ತೆ, ಆ ವಿಡಿಯೋ ನೋಡಿದಾಗ ಅನ್ಸಿರುತ್ತೆ, ಅಯ್ಯೋ ನಾನೇ ಬುದ್ಧಿ ಇಲ್ಲದೆ ಹೇಳಿದೀನಿ ಅಂತ ಖಂಡಿತವಾಗ್ಲೂ ಅವ್ರಿಗೆ ಅನ್ಸಿರುತ್ತೆ. ಓಕೆನಾ? ಸೊ ಖಂಡಿತವಾಗ್ಲೂ ಸೂಪರ್ ಆಗಿ ಮಸ್ತ್ ಆಗಿರೋ ಸ್ಯಾರಿ ನಮ್ಮ ಪೇಜಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನಾವು ಸ್ಯಾರಿ ಬಿಸ್ನೆಸ್ ಮಾಡೇ ಮಾಡ್ತೀವಿ, ಅದನ್ನಂತೂ ಯಾರು ನಿಲ್ಸಕ್ಕೆ ಆಗೋದಿಲ್ಲ. ಅದು ಏನಾದ್ರೂ ಆಗ್ಲಿ, ಈ ಸೋಷಿಯಲ್ ಮೀಡಿಯಾದನ್ನ ನಾನು ಬಿಡಕ್ಕಂತೂ ರೆಡಿ ಇಲ್ಲ. ಸೊ ಹಾಗೆ ನನ್ಗೆ ಇನ್ನೂ ಒಂದು ಸೊ ಈಗ ಇನ್ನೂ ಒಂದು ನಾನು ಏನ್ ಹೇಳೋದಂದ್ರೆ, ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು ನಾನು. ಸೊ ಆ ಜಾಗದಲ್ಲಿ ನನ್ನ ಫೋಟೋ ಇರ್ಬೇಕಾಗಿತ್ತು. ಯಾಕೆ ಯುವರಾಜ್ ಸರ್ ಫೋಟೋ ಹಾಕಿದ್ರು? ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರನ್ನ ಒಂದು ಚಿಕ್ಕ ವಿಷಯ ಏನಾದ್ರೂ ಸಿಕ್ಕಿದ್ರು ಅವ್ರನ್ನ ಹೈಲೈಟ್ ಮಾಡ್ಬೇಕು ಅನ್ನೋದೇ ಉದ್ದೇಶ, ಬೇರೆ ಇನ್ಯಾವುದು ಉದ್ದೇಶ ಇಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವಿಡಿಯೋ ನಾನು ಹಾಕ್ತೀನಿ, ನನ್ನ ವಿಡಿಯೋ ಎಷ್ಟು ಬರುತ್ತೆ, ಸೊ ಎಷ್ಟು ಫೋಟೋಸ್ ನಂದಿರುತ್ತೆ, ನನ್ನ ಒಂದು ಫೋಟೋ ಯಾವ್ದು ಇಲ್ಲದೆ ಯುವರಾಜ್ ಸರ್ ಫೋಟೋ ಹಾಕಿದ್ದಾರೆ ಅಂದ್ರೆ ಅಲ್ಲೇ ಮುಗಿತು, ಅದ್ರ ಕತೆ ಬೇರೆ ಅಂತ. ಸೊ ಬಟ್ ಏನೇ ಆಗ್ಲಿ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ನಿಲ್ಲಲ್ಲ. ಲೈವ್ ಅಂತೂ ಕಂಟಿನ್ಯೂ ಆಗೇ ಆಗುತ್ತೆ. ಸೊ ಇನ್ನು ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇಷ್ಟು ಫಾಲೋವರ್ಸ್ ಜಾಸ್ತಿ ಆಗಿದೆ ಅಂತ ಒಂದು ಕೇಕ್ ಕಟ್ಟಿಂಗ್ ನಿಮ್ ಜೊತೆ ಆಗೇ ಆಗುತ್ತೆ. ಓಕೆನಾ? ಸೊ ಹಾಗೆ ನೀವೆಲ್ಲರೂ ನನ್ನ ಒಂದು ಪೇಜಲ್ಲಿ ಸ್ಯಾರಿ ಬೈ ಮಾಡ್ತಾ ಇದ್ದೀರಲ್ವಾ? ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ವಾ? ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ವಾ? ಸತ್ಯವಾಗ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆಂದ್ರೆ ನಾವು ಒಳ್ಳೆ ಪದಾರ್ಥ ಆದ್ರೆ ಕೊಡ್ತಾ ಇದೀನಿ ಅನ್ನೋ ಕನ್ಫರ್ಮ್ ನನಗೂ ಒಂದು ತೃಪ್ತಿ ಸಿಕ್ಕಿದ್ರೆ ಮಾತ್ರನೇ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ಈ ಒಂದು ಸ್ಯಾರಿನೂ ಅಷ್ಟೇ ತಗೊಂಡಿರ್ತೀವಿ ಬೆಸ್ಟ್ ಪ್ರೈಸ್ ಅಲ್ಲಿ, ಇದೆಲ್ಲ ಕಳಿಸ್ಕೋಬೇಡಿ ನೀವು. ಎಸ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರ ಒಂದು ಸಪೋರ್ಟ್, ನಿಮ್ಮೆಲ್ಲರ ಒಂದು ಪ್ರೀತಿ ಸೊ ಸದಾ ಇದೇ ತರ ಇರ್ಲಿ. ನೆಗೆಟಿವ್ ಈ ತರ ತುಂಬಾ ಬರುತ್ತೆ. ಸೊ ಇದೆಲ್ಲ ಏನಿಲ್ಲ, ಸಿಂಪಲ್. ಸೊ ಏನು ಇಲ್ದಿರೋ ವಿಡಿಯೋ ನನಗೆ ಗೊತ್ತೇ ಇಲ್ಲ. ಸಿಂಪಲ್ ಆ ಜಾಗ ನನಗೇನಲ್ದು ಈ ತರ ಮಾಡಬಾರ್ದು ಅಂತ ಗೊತ್ತಿಲ್ಲ. ಅಪರೂಪಕ್ಕೆ ಪಾಪ ಯುವರಾಜ್ ಸರ್ನ ಕರ್ಕೊಂಡೋಗಿ ಇದ್ರ ವಿಡಿಯೋ ಮಾಡ್ಬಿಟ್ಟೆ. ಯಾವ್ದದು? ಅದೇ ಗೌರ್ಮೆಂಟ್ ಆಫೀಸ್ ಯಾವ್ದು? ಸೊ ಯಾವ್ದೋ ಒಂದು ಆಫೀಸಲ್ಲಿ ವಿಡಿಯೋ ಮಾಡ್ಬಿಟ್ಟೆ. ಯಪ್ಪ ರೆಡ್ ಕಲರ್ ಸ್ಯಾರಿ, ರೆಡ್ ಸ್ಯಾರಿಯಲ್ಲಿ ಯಪ್ಪ ಮಾಡಿದ್ರು ವೈರಲ್ ವಿಡಿಯೋನ. ಸತ್ಯವಾಗ್ಲೂ ನಾನು ಅಷ್ಟೊಂದು ದುಡ್ಡು ಕೊಟ್ಟಿದ್ರು ಕೂಡ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಸೊ ಈಗ ಆಲ್ಮೋಸ್ಟ್ ಕೆಲವೊಂದ್ಸಲ ನಮ್ಮ ಏನ್ ಹೇಳಿದ್ರೆ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ರೆ ಸೊ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಏನಾದ್ರು ಮಾತಾಡ್ ನೀವು ಆ ವಿಡಿಯೋದಲ್ಲಿ ಬಂದವರಲ್ವಾ? ಸೊ ಆ ರೀತಿ ನಾವು ಎಲ್ಲರೂ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ. ಹಾಗೆ ಏನು ತೊಂದರೆ ಇಲ್ಲ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ಏನೇ ನೆಗೆಟಿವ್ ಬಂದ್ರು ನಮ್ಮ ಒಂದು ಪಾಸಿಟಿವ್ ಥಿಂಕ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಅದನ್ನ ಕ್ಯಾರಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ನಿಮಗೇನು ಅನ್ಸುತ್ತೋ ನೀವು ಅದಕ್ಕೆ ಕಮೆಂಟ್ಸ್ ಹಾಕಿ, ಇಲ್ವಾ ಇಗ್ನೋರ್ ಮಾಡ್ಕೊಂಡು ಹೋಗಿಪ್ಪ. ಹಾಗೆ ಆ ಲೇಡಿ ಏನಾದ್ರು ಸೊ ನಿಮಗೆ ಪರಿಚಯದವರು ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರು ಏನಾದ್ರು ಸಿಕ್ಕಿದ್ರೆ ಖಂಡಿತವಾಗ್ಲೂ ನನಗೆ ಇನ್ಫಾರ್ಮ್ ಮಾಡಿ. ಯಾಕಂದ್ರೆ ನಾನು ಅವ್ರ ಹತ್ರ ಕೇಳಬೇಕು. ನೀವು ಒಂದು ಲೇಡಿ ಆಗಿ ಸೊ ಒಬ್ಬರು ಲೇಡಿ ವರ್ಕ್ ಮಾಡೋದ್ರ ಬಗ್ಗೆ ಈ ರೀತಿ ಒಂದು ವಿಡಿಯೋನ ಹಾಕಿರೋದು ಯುವರಾಜ್ ಸರ್ಗೆ ಹಾಕಿದಾರೋ ನನಗೆ ಹಾಕಿದಾರೋ ಅದು ಬೇಡ. ಬಟ್ ಅವ್ರಿಗೆ ಗೊತ್ತಿದ್ದು ಆ ವಿಡಿಯೋನ ಅಪ್ಲೋಡ್ ಮಾಡಿ ಅದನ್ನು ಒಂದು ಇದು ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ ಒಂದು ಚಿಕ್ಕ ಕ್ವಶನ್ ಕೇಳಬೇಕು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸೊ ನಿಮಗೇನಾದ್ರು ಗೊತ್ತಿದ್ದವರು ಅಂತ ಲೇಡಿ ಅನ್ಸಿದ್ರೆ ನಿಮ್ಮ ಅವರ ಒಂದು ಅಡ್ರೆಸ್ ಫೋನ್ ನಂಬರ್ ಇದ್ರೆ ಶೇರ್ ಮಾಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ಓಕೆ? ಸೊ ಓಕೆ, ಹಾಗೆ ಈ ಸಾರಿ ಬಿಟ್ಬಿಡೋಣ ಬಿಡಿ. ಫಾಸ್ಟ್ ಇಸ್ ಫಾಸ್ಟ್. ಆಗೋಗಿದ್ಮೇಲೆ ಮುಗಿದೋಯ್ತು, ಅಪ್ಡೇಟ್ ಆಗಿದ್ಮೇಲೆ ಮುಗಿದೋಯ್ತು, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಎನಿವೆ ಏನಾದ್ರೂ ಒಂದು ನಾನು ಮಾತಾಡಿದ್ರಲ್ಲಿ ಕೆಲವೊಂದು ಮಿಸ್ಟೇಕ್ ಇದ್ದಿದ್ರೆ ಸಾರಿ. ಸೊ ಈಗ ನಮ್ಮ ಒಂದು ಟಾಪಿಕ್ ಬಂದ್ಬಿಡೋಣ. ಸೊ ಈ ಸಾರಿ ಕೂಡ ಇದು ಬಂದು ಏನ್ ಹೇಳೋದು, ಸೆಮಿ ಕಾಂಚೀಪುರಂ ಅಲ್ಲಿ ಈ ಡಿಸೈನ್ ಟ್ರೆಂಡ್. ಸೊ ಎಲ್ರ ಕೈಲೂ ಆ ರೇಂಜ್ ಅಲ್ಲಿ ಬೈ ಮಾಡ್ಲಿಕ್ಕೆ ಆಗಲ್ಲ.
ಸೊ ಅದರಿಂದ ಏನ್ ಮಾಡಿದ್ರೆ ಬಜೆಟ್ ಫ್ರೆಂಡ್ಲಿಯಲ್ಲಿ ರೆಡಿ ಮಾಡಿದ್ದೀನಿ. ಅದೆಲ್ಲ ಈ ಡಿಸೈನ್ ಸೇಮ್ ಸ್ಯಾರಿ 1000 ಎಬೋ. ಸೊ ಈ ಒಂದು ಸ್ಯಾರಿ ಬಂದು ಬಜೆಟ್ ಫ್ರೆಂಡ್ಲಿ ಓನ್ಲಿ 350. ಚೆನ್ನಾಗಿ 350 ರೂಪಾಯಿಗೆ ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ನೀವು ಏನೇನ್ ಮೆಸೇಜ್ ಹಾಕಿದ್ರೋ ಸತ್ಯವಾಗ್ಲೂ ಓದ್ಲೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ. ಸೊ ಅವ್ರ ಪೇಜಲ್ಲಿ ಯಾರ್ಯಾರು ಏನೇನು ಕಮೆಂಟ್ ಹಾಕಿದಿರೋ ನನ್ಗೆ ಓದಕ್ಕೂ ಬರಲ್ಲ. ಸೊ ನನಗೆ ಅದನ್ನ ಓದಿ ಏನ್ ಕಮೆಂಟ್ಸ್ ಹಾಕಿದ್ದಾರೆ, ಯಾರು ಹಾಕಿದ್ದಾರೆ ಅಂತಲೂ ನೋಡ್ಲಿಕ್ಕೆ ಬರಲ್ಲ. ಸೊ ಒಂದು ವೇಳೆ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ರೆ ಅವರಿಗೂ ಥ್ಯಾಂಕ್ ಯು. ಹಾಗೆ ಒಂದು ವೇಳೆ ಪರ್ಚೇಸ್ ಮಾಡಿ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅವ್ರಿಗೂ ಥ್ಯಾಂಕ್ ಯು. ಓಕೆನಾ? ಹಾ ಏನಕ್ಕೆ ಚಿತ್ರ ಇದಲ್ಲ? ಆಯ್ತು, ಬರ್ತೀನಿ. ಸೊ ಈಗ ನಾ ಶೋ ಮಾಡ್ತಿರೋ ಸ್ಯಾರಿ ಓನ್ಲಿ 350, 350 ರೂಪಾಯಿ. ಸೊ ಸೂಪರ್ ಆಗಿದೆ, ಮಸ್ತ್ ಆಗಿದೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ಸೊ ಇದಕ್ಕೆ ಸ್ಯಾರಿ ಓಪನ್ ಮಾಡಿರೋ ಸ್ಯಾರಿನ ಇಲ್ಲಿಲ್ವಾ ಓಪನ್ ಮಾಡಕ್ಕೆ? ಸೊ ಓನ್ಲಿ 350, 350 ರೂಪಾಯಿ. 350, 350 ರೂಪಾಯಿ. ಸಕ್ಕದಾಗಿದೆ. 350 ರೂಪಾಯಿ. ಮ್ಯಾಮ್ ಕನ್ನಡ ಓದಕ್ ಬರಲ್ಲ, ಬೇಜಾರ್ ಮಾಡ್ಕೋಬೇಡಿ. 350, 350 ರೂಪಾಯಿ. ಸೊ ಕಲರ್ಸ್, ಇಷ್ಟು ಕಲರ್ಸ್ ಅವೈಲಬಲ್ ಇದೆಪ್ಪ. ಸೊ ಆಲ್ಮೋಸ್ಟ್ ಒಂದು 5000 ಸ್ಯಾರಿ ತನಕ ಅವೈಲಬಲ್ ಇದೆ. ಓನ್ಲಿ 350, 350. 350, 350 ರೂಪಾಯಿ. ಸೊ ಇದ್ರದ್ದು ಕಲರ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿಪ್ಪ. ಸೊ ಹಾಗೆ ಬ್ರೇಸಿಯರ್ ಬಂದು ಇದು ಆಫರ್ ಇದೆ. 30 ಸೈಜ್ ಇಂದ 40 ಸೈಜ್ ಮೋಲ್ಡ್ ಬರುತ್ತೆ. ಸೊ ಇದು 6 ಪೀಸ್ಗೆ 720. ಸೊ 6 ಪೀಸ್ಗೆ 720. 12 ಕಲರ್ಸ್ ಇದೆ. ಓಕೆ, ಸೊ 12 ಕಲರ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು. ಶುಭ ದಿನ.